ಬಿಟ್ರಿ ಸಿನಿಮಾದಲ್ಲಿ ವಿಲನ್ ಮಾಡಿದ್ದಾರೆ ನೋಡಿ ಸರ್. ಶಿವಣ್ಣ ಅವ್ರ ಜೊತೆ ಶ್ರೀಕಂಠ ಮಾಡಿದೆ, ಮುಕುಂದ ಮೊರಾರಿ ಮಾಡಿದೆ, ಸಂತೋಷ್ ಸ್ಟೇಟ್ ಫಾರ್ವರ್ಡ್ ಮಾಡಿದೆ. ಕಾಮಿಡಿ ಗ್ಯಾಂಗ್ಸ್ ಸುವರ್ಣದ ವಿನ್ನರ್ ಆದೆ. ಓಕೆ, ಕಾಮಿಡಿ ಕಿರಣದ ವಿನ್ನರ್ ಆದೆ ಸರ್. ಅಪ್ಪು ಸರ್ ಫೋಟೋ ಯಾವ ಸಿನಿಮಾಗಳು ಅವ್ರಿಗೆ ನಿಮ್ಗೆ ಅಷ್ಟೊಂದು ಇಷ್ಟಪಟ್ಟಿದ್ದು? ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ. ಸರ್ ನೋಡಿ ಸರ್, ನೋಡಿ ಸರ್, ನಂಗೆ ಡ್ಯಾನ್ಸ್ ಎಲ್ಲ ಒಂದು ಸಿನಿಮಾದಲ್ಲಿ ಒಂದು ಸ್ವಾಮೀಜಿ ವೇಷ ಹಾಕಿರ್ತಾರೆ. ಇನ್ನ ಜಾಕಿರಾಮ್ ಅಂತೂ ನನಗಂತೂ ಅದರಲ್ಲಿ ರಂಗಾಯಣ ರಘು ಸಾಬ್ ಡ್ಯಾನ್ಸ್ ಅಂತಂದ್ರೆ ಅಪ್ಪು ಸರ್, ಅಪ್ಪು ಸರ್ ಅಂದ್ರೆ ಡ್ಯಾನ್ಸ್. ಮನು ಕರ್ನಾಟಕದ ಜನತೆ ಏನ್ ನಂಬಿದ್ದಾರೆ, ಮತ್ತೆ ಬದಲಾಗ್ತಾನೆ, ಚೆನ್ನಾಗಿರ್ತೇನೆ, ಆ ನಂಬಿಕೆ ಯಾವತ್ತೂ ನಾನು ಸುಳ್ಳು ಮಾಡಲ್ಲ. ಇನ್ಮೇಲೆ ಕೆಲಸ ಕೆಲಸ ಕೆಲಸ. ಸರ್ದು ಏನೇ ಇದ್ರು ಕೂಡ ಅವರು ಮೇಡಮ್ ಯಾಕೆ ಪ್ರಮೋಷನ್ ಬರ್ಬೇಕು, ಹೀರೋಯಿನ್ ಯಾಕೆ ಬರ್ಬೇಕು, ಅವರೆಲ್ಲ ನಿಂತ್ಕೊಂಡು ಬೈಟ್ಸ್ ಎಲ್ಲ ಹಾಕ್ಬೇಕು, ಯಾಕೆ ಮಾಡ್ಬೇಕು ಹೇಳಿ? ಯಾರು ಬಂದ್ರು ನಿರ್ಮಾಪಕರು ಉಳಿ ದೇವೇಗೌಡರದು ಫೋಟೋ ಹಾಕೊಂಡ್ಬಿಟ್ಟಿದ್ರೆ ಪುಣ್ಯಾತ್ಮ. ಆ ಒಳ್ಳೆ ಕಾರಲ್ಲಿ ಬರೋದು ಆಯ್ತು, ಕೊಡಿ 1 ಲಕ್ಷ ಕಷ್ಟದಲ್ಲಿ ಇದ್ದೀನಿ ಕೊಡ್ತಾರ? ಕೊಡಲ್ಲ. ನೋಡಿ ಸರ್, ಇದು ಮೇವು. ಓಕೆ, ಇದು ಕುರಿಮರಿಗೆ ತಾನೇಕು. ಅಂದ್ರೆ ಹುಷಾರಿಲ್ದಾಗ ಹುಷಾರಿಲ್ದಾಗಲ್ಲ, ರೆಗ್ಯುಲರ್ ಪ್ರೋಟೀನ್. ಇದು ಪ್ರೋಟೀನ್ ತರ. ಈಗ ನಾವೇ ಹೆಂಗೆ ಜಿಮ್ಗೆ ಹೋದಾಗ ಪ್ರೋಟೀನ್ ಕುಡಿತೀವೋ ಹಂಗೆ ಇದು ಸ್ವಲ್ಪ ಅದಕ್ಕೆ ಶಕ್ತಿಗೆ. ಇದು ಜೋಳ, ಇದಕ್ಕೆ ಕುರಿಗೆ 1 ಸೇರ್ ಜೋಳ. ಇದು ಇದು ಕಡ್ಡಿ ಬೂಸ. ಓಕೆ, ಇದು ಕಡಲೆ ಒಟ್ಟು. ಇದು ಗೋಧಿ ಬೂಸ. ಇದು ಕಡಲೆಕಾಯಿ. ಎಲ್ಲ ಸ್ಟಾಕ್ ಅವೇ, ಇನ್ನೊಂದು ತಿಂಗಳು ಆಯ್ತದ ಇದು. ಓಕೆ, ಅಂದ್ರೆ ಬಂದಾಗ ಫುಲ್ ಸ್ಟಾಕ್ ಮಾಡ್ಬಿಡೋದು. ಸ್ಟಾಕ್ ಮಾಡಿ ಇಟ್ಬಿಟ್ರೆ ಆರಾಮ ನಮ್ಮ ಅಮ್ಮ 2 ಸತಿ ಬಾಣ್ಲಿ ಹಾಕತ್ತೆ, ಇನ್ನೊಂದ್ಸತಿ ಶೈಲೇಜ್ ಮೇಲೆ 1 ಮಂಕ್ರಿ ಹಾಕಿದ್ರೆ ಮುಗಿತಾವ ಕೆಲಸ. ನೋಡಿ, ಇವರು ನಮ್ಮ ಅಜ್ಜಿ, ಇವಳು ನನ್ನ ಮಗಳು, ಹೆಂಡತಿ, ಇವ್ರು ನಮ್ಮ ತಾಯಿ. ಇದೇ ನಮ್ಮ ಫ್ಯಾಮಿಲಿ. ಓಕೆ, ಹಸಿರು ಕಲರ್ ಸ್ಯಾರಿ ಉಟ್ರೋರು ನಿಮ್ಮ ಅಜ್ಜಿ? ಅಜ್ಜಿ ಬೆಂಗಳೂರಲ್ಲಿ ಐತಿ, ಹುಷಾರಿಲ್ಲ, ಕರ್ಕೊಂಡೋದ್ನಿ. ಇಲ್ಲ ನೋಡಿ, ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಮಾಡ್ಬೇಕಾರೆ ವಿಟ್ರಿ ಸಿನಿಮಾದಲ್ಲಿ ಹೆಂಗಿದೆ ನೋಡಿ ಸರ್. ವಿಟ್ರಿ ಸಿನಿಮಾದಲ್ಲಿ ವಿಲನ್ ಮಾಡಿದ್ದಾರೆ ನೋಡಿ ಸರ್. ಹೌದೌದು, ಕೀರ್ತಿರಾಜ್ ಸರ್. ಇದು ಗೊತ್ತಾಗಲ್ಲ, ಸಿಗಲ್ಲ ಸರ್ ನೀವು ಅಂತ? ನಾನು ಅಂತ ಗೊತ್ತಾಗಲ್ಲ, ಫಾರ್ಮಲ್ ಹೋಗಲ್ಲ. ನೋಡಿ, ಅದಾದ ಉದಯ ಕಾಮಿಡಿ ಕೆಲಸ ಮಾಡ್ತಿದ್ನಲ್ಲ, ಅವಾಗ ಒಪ್ಪಿಸರು. ಇದು ಎಷ್ಟನೇ ಇಸ್ವಿ? ಇದು ಅರ್ಥೈದು ಸರ್, ಇದೆಲ್ಲ 10 ವರ್ಷದ ಒಂದ್ ಕಡೆಗೆ. ಮತ್ತು ಜಾಸ್ತಿ ಆಗಿದೆ. ಓಕೆ, ಇದು ಅದು ಬಿಟ್ರೆ ಇಲ್ಲಿ ನೋಡಿ, ಜೂನಿಯರ್ ಆರ್ಟಿಸ್ಟ್ ಮಾಡ್ಬೇಕಾರೆ. ಇದು ಶ್ರೀಕಂಠನ? ಶ್ರೀಕಂಠ. ಓಕೆ, ಶಿವಣ್ಣ ಅವ್ರ ಜೊತೆ ಶ್ರೀಕಂಠ ಮಾಡಿದೆ, ಮುಕುಂದ ಮೊರಾರಿ ಮಾಡಿದೆ, ಸಂತೋಷ್ ಸ್ಟೇಟ್ ಫಾರ್ವರ್ಡ್ ಮಾಡಿದೆ. ಎಷ್ಟು ಸರ್ ಜೊತೆ? ತೆಗಿರೋ ಕ್ಯಾಮ್ರಾದಲ್ಲಿ ಅಂತ ಇದೀನಿ, ತೆಗಿರೋ ಅಂತ. ನನ್ನ ಹತ್ರ ಬೇಸಿಕ್ ಸೆಟ್ ಸರ್. ಇದು ಯಾರ ಹತ್ರ ಕಳಿಸ್ಕೊಂಡು ಅವ್ರ ಹತ್ರ ಕಳಿಸ್ಕೊಂಡು, ಅಯ್ಯೋ ಎಲ್ಲ ತಲೆನೋವಾಗ. ಮೊಬೈಲ್ ಬೇರೆ ನಮ್ಮ ಹತ್ರ ವಾಟ್ಸಪ್ ಅಲ್ಲಿ ಇರ್ಲಿಲ್ಲ. ಓಕೆ, ನಮ್ಮ ಪಾಡ್ ನಾಯಿ ಪಾಡಾಗ ಅಷ್ಟು ಪ್ರಶಸ್ತಿಗಳು ಎಲ್ಲ ಕಾಣಿಸ್ತಾ ಇರ್ತದೆ. ಬೆಂಗಳೂರಲ್ಲಿ ಜಾಸ್ತಿ ಅವ ಸರ್. ಅಲ್ಲೂ ಇದೆ, ಅಲ್ಲಿ ಜಾಸ್ತಿ ಇದೆ, ಇಲ್ಲಿ ಕಡಿಮೆ ಇದೆ. ಇದೆಲ್ಲ ಜೀ ಕನ್ನಡದು. ಇದು ಕಾಮಿಡಿ ಗ್ಯಾಂಗ್ಸ್ ಸುವರ್ಣದ ವಿನ್ನರ್ ಆದೆ. ಓಕೆ, ಕಾಮಿಡಿ ಕಿರಣದ ವಿನ್ನರ್ ಆದೆ. ಇದು ರನ್ನರ್ ಅಪ್ ಆದೆ. 3-4 ಎಲ್ಲ ಅದೇ. ಅದು ಕಾಮಿಡಿ ಕಿಲಾಡಿಗಳು. ಹೌದು. ಈ ವೀರಾಂಜನೇಯ ಸ್ವಾಮಿ, ಇದರಿಂದಲೇ ನಮ್ಮ ಕುಲದಲ್ಲಿ ಕೀಳ್ಯಾವುದು ಸಿನಿಮಾ ಸ್ಟಾರ್ಟ್ ಆಗಿದೆ. ಹೌದು, ಇಲ್ಲಿ ನಮ್ಮ ತಾಯಿ ಅಜ್ಜಿನ ನೋಡ್ಕೊಳಕ್ ಇಲ್ಲಿ ಇದೇ ಬಿಗ್ ಬಾಸ್ ಕ್ಯಾಮ್ರಾ. ಸರ್, ಅಪ್ಪು ಸರ್ ಫೋಟೋ ಅದು ಅವಾಗಿಂದ ಐತಿ ಸರ್. ಈಗೇನು ಇತ್ತೀಚೆಗೆ ಅಪ್ಪು ಸರ್ ಫ್ಯಾನ್ ಅನ್ಕೊಂಡು ಇದ್ ಮಾಡ್ಕೊಂಡು ಬಿಡಿ, ಇದೆಲ್ಲ ಕೊಡಂಗಿಲ್ಲ. ಶೋ ಆಫ್ ಇಲ್ಲ. ಆಮೇಲೆ ಏನ್ ಗೊತ್ತಾ, ನಾನು ಏನಾದ್ರು ಒಂದ್ ಮಾತಾಡ್ತೀನಿ ಅಂದಾಗ ಆ ಒಂದ್ ಮೈಂಡ್ ಮೆಚೂರ್ಡ್ ಇಲ್ದಾಗ ಮಾತಾಡ್ತೀವಿ ಗೊತ್ತಾ. ನಿಮ್ ಎದುರುಗಡೆ ಏನೋ ಮಾತಾಡ್ದಾಗ್ಲೇ ಆ ಮಾತುಗಳು ಬರೋದು. ಯಾರದೇ ಆದ್ರೂ ಅಷ್ಟೇ, ನೀವು ಟಾಪಿಕ್ ಎತ್ತಲ್ಲ ಸುಮ್ನೆ ಇದು ಎದ್ದೇಳಕ್ ನನಗೇನ್ ತಲೆಲೆ ನಂಗೆ ಬರಲ್ಲ. ಬಟ್ ಏನೋ ಒಂದು ಅನಿವಾರ್ಯ ಆಗಿರುತ್ತೆ, ಅದನ್ನ ನಾನು ಅದನ್ನ ಟಾಪಿಕ್ ಎತ್ತೆ. ಆದರೆ ಅಲ್ಲಿ ಶಿವಣ್ಣನ ಫೋಟೋ ಇದೆ ಬೆಂಗಳೂರಲ್ಲಿ, ಇಲ್ಲ ಅಪ್ಪು ಸರ್. ಯಾರು ಏನಾರ ಅನ್ಕೊಂಡ್ರಿ, ನಮಗ್ ದೊಡ್ಡವ್ರು ನಂಬ್ಕೊಂಡ್ರೆ ಸಾಕು. ನಾವು ಯಾಕೆ ಸರ್ ಅಪ್ಪು ಸರ್ ಇಷ್ಟ ನಿಮ್ಗೆ? ಇಷ್ಟ ಸರ್, ಅವ್ರ ಒಂಥರ ಏನೋ ಒಂಥರ ಇಷ್ಟ. ಯಾವ ಸಿನಿಮಾಗಳು ಅವ್ರಿಗೆ ನಿಮ್ಗೆ ಅಷ್ಟೊಂದು ಇಷ್ಟಪಟ್ಟಿದ್ದು? ವೀರಕನ್ನಡಿಗ. ಅಪ್ಪು
ಇಷ್ಟ ನನಗೆ. ಹ್ಮ್. ಮತ್ತೆ ಅದು ಬಿಟ್ರೆ ವಂಶಿ, ಹ್ಮ್. ಅದು ರಾಜ್ ರಾಜ್ಯ ಶೋ ರಾಜ್ ಸಿನಿಮಾ ನಿಮ್ ನಂಬಲ್ಲ, ನಾನ್ ಬೇಕರಿ ಕೆಲಸ ಮಾಡ್ಕೊತಿದ್ದೆ. ಹಾ. ಆಗ ಬೇಕರಿ ಮಾಸ್ಟರ್ ಒಬ್ರು ನೋಡ್ಕೊಂಡ್ ಬಂದ್ ಹೇಳಿದ್ರು, ಹಾ. ಹೆಂಗೈತನ ಸಿನಿಮಾ ಅಂತ ಕೇಳಿದೆ. ಬೇಕರಿ ಮಾಸ್ಟರ್, ಸೇಮ್ ನಿನ್ನಂಗೆ ಓದಾಡ್ತಿಲ್ಲ ಹಂಗೆ ಕಣ, ಅವ್ರು ಹೀರೋ ಆಗ್ಬೇಕು ಅಂತ ಅದ್ರಲ್ಲಿ ಓಡಾಡ್ತಾ ಇರ್ತಾರೆ. ನಾನು ಹೀರೋ ಆಯ್ತನಲ್ಲ ಅಂತ ಅಯ್ಯೋ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದ್ರು. ಹೋಗಿ ನೋಡಿ ನಿಜವಾಗ್ಲೂ ಓದ್ತಿದ್ದೀನಿ. ಹ್ಮ್. ಯಾವ ಸೀನ್ ಗೊತ್ತಾ, ಇವರು ಸರ್ ನೋಡಿ ಸರ್ ನಂಗೆ ಡ್ಯಾನ್ಸ್ ಎಲ್ಲ ಹಾ, ಬರುತ್ತೆ ಹೌದು, ನೋಡಿ. ಅದ್ ಹೇಳ್ತಾ ಹೌದು, ಇರ್ತಾರೆ ಹೌದು. ಸರ್ ಅಪ್ಪಿದ್ದಪ್ಪ ಎಲ್ಲ ಕರ್ಕೊಂಡ್ ಬಂದ್ಬಿಟ್ಟಿದ್ವಿ ಸರ್. ಹ್ಮ್. ಅಪ್ಪ ಹೀರೋನ್ ಒಪ್ಸಿದೀನಿ ಸರ್. ಹೌದು. ಡೈರೆಕ್ಟರ್ ಮನೆ ಬಿಟ್ಟು ಹೌದು ಗೊತ್ತು ಮುರಳಿ ಮೋಹನ್ ಸರ್ ಅವರು ಮೊನ್ನೆ ತೀರ್ಕೊಂಡ್ಬಿಟ್ರು. ಹೌದು, ಹ್ಮ್. ಅವ್ರು ಆಚೆಗೆ ಹೋಗ್ಬೇಕಾರೆ ಸರ್ ಕರ್ಕೊಂಡ್ ಬಂದಿನಿ ಸರ್, ಸಿನಿಮಾ ಮಾಡಲ್ಲ ಅಂದ್ರೆ ಈ ಪಾರ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ ಸರ್, ಹೌದು. ಈ ಮುತ್ತ ಕಣ್ಣ ರಕ್ತನೇ ಬಂದ್ಬಿಡುತ್ತೆ ಅಂತಾರಲ್ಲ, ಅದು ಫುಲ್ ಅಟ್ಯಾಚ್ಮೆಂಟ್. ಫುಲ್ ಅಟ್ಯಾಚ್ಮೆಂಟ್. ಅದ್ರಲ್ಲಿ ಆಮೇಲೆ ಒಂದ್ ಸಿನಿಮಾದಲ್ಲಿ ಒಂದು ಸ್ವಾಮೀಜಿ ವೇಷ ಹಾಕಿರ್ತಾರೆ. ಹಾ, ಹೌದು, ಹೌದು. ಅದು ಹ್ಮ್. ಭಯಂಕರ ಆಲ್ಮೋಸ್ಟ್ ನಿಮ್ಗೆ ಟಚ್ ಟಚ್. ನಾನು ಅವ್ರ ತರ ಅಂದ್ರೆ ಸರ್ ಸಿನಿಮಾದಲ್ಲಿ ಇದೆಯಲ್ಲ, ಅವ್ರು ಹೇಳ್ತಾರೆ ಆಲ್ಮೋಸ್ಟ್ ಸ್ಪೀಕರ್ ಹಾಕ್ಬೇಕಾರಲ್ಲ ಹಂಗೆ ಹೇಳ್ತದೆ, ನಾನು ಸೌಂಡ್ ಬಾಕ್ಸ್ ಐತಲ್ಲ ಅಂತ, ಹೇಗೆ ಮುಂದೆ ಇರೋ ನಮ್ಮ ನಾನು ಅಂತ ಈ ತರ. ಅಂದ್ರೆ ಹೀರೋ ಸಿನಿಮಾದಲ್ಲಿ, ರಾಜ್ ಸಿನಿಮಾದಲ್ಲಿ ಅವ್ರು ಹಂಗೆ ಹೇಳ್ತಾ ಇರ್ತಾರೆ ಸರ್, ಪೋಲಿ ಪಿಕ್ಚರ್ ಹೀರೋ ಚಿತ್ರಣಕ್ಕೆ ಹೋದ್ ಮಾನ ಅದೇನೋ ಒಂದು ಸುಮಾರು ಡೈಲಾಗ್ ಇಲ್ಲ ಸರ್. ಆಕ್ಚುಲಿ ಏನಂತಂದ್ರೆ ಈ ಪ್ರೇಮ್ ಅವರು ತೆಗಿಯುವಂತ ಸಿನಿಮಾಗಳೆಲ್ಲಾರು ಆಲ್ಮೋಸ್ಟ್ ಏನಂತಂದ್ರೆ ಯಾವ್ದಾದ್ರು ವ್ಯಕ್ತಿಗೆ ಅನುಗುಣವಾಗಿ ತೆಗ್ದಿರೋಂಥದ್ದು. ಜಾಕಿ ರಾಮ್ ಇದೆಯಲ್ಲ, ಅದು ಇನ್ನೂ ಸೂಪರ್. ಬಟ್ ನನ್ನ ಲೈಫಿಗೆ ಸ್ವಲ್ಪ ಕನೆಕ್ಟ್ ಆಗೋದು ಅಂದ್ರೆ ರಾಜ್ ಸಿನಿಮಾ. ಇನ್ನ ಜಾಕಿ ರಾಮ್ ಅಂತೂ ನನಗಂತೂ ಅದ್ರಲ್ಲಿ ರಂಗಾಯಣ ರಘು ಇವರು ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಜಾಕಿ ಸಿನಿಮಾದಲ್ಲೆಲ್ಲ ಹೊಡೆದ್ಬಿಟ್ಟು ಹೋಗಿರ್ತಾರಲ್ಲ, ರಂಗಾಯಣ ರಘು ಸರ್ ಬಂದ್ಬಿಟ್ಟು ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆರ್ಗೋಡು ಇದು ಬೀಡಿಯೋದವ್ರು ಬಂದಾಗ ಅದನ್ನ ಹೇಳೋದು ಶೋರ ಸರ್, ಇರಮ್ಮ ಒಂದ್ ನಿಮಿಷ, ಅಯ್ಯೋ 7 ನಿಮಿಷ ಮಾತಾಡ್ಕೊಳ್ಳಿ ಅಂತ ಹೋಯ್ತು. ಹೌದು, ತುಂಬಾ ಚೆನ್ನಾಗಿರೋದು, ಬಹಳ ಮಜಾ ಕೊಡೋದು. ಅಂದ್ರೆ ರಾಮ್ ಸಿನಿಮಾದಲ್ಲೂ ಚೆನ್ನಾಗಿರೋದು. ರಾಮ್ ಸಿನಿಮಾದಲ್ಲಿ ಅವ್ರ ಲೆಕ್ಕಾಚಾರ ಹೇಳ್ಕೊಂಡ್ಬಿಟ್ಟು, ಲೆಕ್ಕಾಚಾರ ಒಳಗೆ ಏನೋ ಮಾಡ್ತಿದ್ಯಾ ಕದಾಕೊಂಡು ಅಂತ ಇದು ಹೀರೋನ್ ಜೊತೆ ಇದ್ದಾಗ ಅವ್ರ ಪ್ರಿಯಮಣಿ ಅವ್ರು ಲೆಕ್ಕ ತಗತ್ತಿದ್ನಿರಿ, ಲೆಕ್ಕ ತಿಪ್ಪೆಗೆ ಸುರು ಇದ್ ನೋಡ್ಬೇಕು ಅಂತ ಹೇಳ್ತಾರಲ್ಲ ಆ ಸೀನು. ಆಮೇಲೆ ದೊಡ್ಡಣ್ಣ ಅವ್ರನ್ನ ಬಗ್ಗಿಸ್ಬಿಟ್ಟು ಹೊಡಿಯ ಒಂದ್ ತಲೆ ಮೇಲೆ ಅಂತ ಹಿಂಗ್ ಹೊಡಿತಾರಲ್ಲ ಹುಡುಗ, ಅದು ಮಜಾ ಇದೆ, ಚೆನ್ನಾಗಿದೆ, ಸಖತ್ ಮಜಾ ಸಿಗ್ತಾರೆ. ನನಗಂತೂ ಅದೊಂದು ಸಿನಿಮಾ ಅಂತೂ ಬಹಳ ಇಷ್ಟ. ಜಾಕಿ, ರಾಮು, ರಾಜು, ವಂಶಿ ಎಲ್ಲ ಮೂರ್ ಸಿನಿಮಾ ಎಲ್ಲ ನೋಡಿದ್ವಿ. ಅಂದ್ರೆ ಅವಾಗ್ಲೇ ನೀವೇನಂತಂದ್ರೆ ಒಂದಷ್ಟು ನಿಮ್ಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ, ನಿಮ್ಗೆ ಎಲ್ಲೋ ಒಂದು ರಿಲೇಟೆಡ್ ಆಗಿರೋದ್ರಿಂದ ಒಂದಷ್ಟು ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಿಮ್ಗೆ. ಸರ್ ಮತ್ತೆ ಪುನೀತ್ ರಾಜ್ ಸರ್ ಅಂತಂದ್ರೆ ಡ್ಯಾನ್ಸ್ ಅಂತಂದ್ರೆ ಅಪ್ಪು ಸರ್ ಅಂದ್ರೆ ಡ್ಯಾನ್ಸ್ ಫ್ಯಾಮಿಲಿ ಆಡಿಯನ್ಸ್. ಆಮೇಲೆ ಒಬ್ರು ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕ ಎಲ್ಲರೂ ಇಷ್ಟಪಡುವಂತ ವ್ಯಕ್ತಿ. ಹೌದು. ಅಂದ್ರೆ ಯಾರು ಇತ್ತಾಗಿ ಫ್ಯಾಮಿಲಿ ನೋಡಲ್ಲಪ್ಪ, ಅಯ್ಯೋ ನಾವು ಮಿಡಲ್ ಕ್ಲಾಸ್ ಮಾತ್ರ ನೋಡ್ತೀವಿ, ನಾವು ಕಾಲೇಜ್ ಹುಡುಗರು ಮಾತ್ರ ನೋಡ್ಬೇಕು ಅನ್ನಂಗಿಲ್ಲ, ಎಲ್ಲರೂ ಇಷ್ಟಪಡುವಂತ ಪೂರ್ತಿ. ಅದೊಂಥರ ಆಕ್ಟಿಂಗ್ ಅನ್ಸಲ್ಲ, ನ್ಯಾಚುರಲ್ ಆಗಿರುತ್ತೆ. ಹೌದು. ಇವನ್ ನಿಮ್ದು ಕುಲದಲ್ಲಿ ಕೇಳೋದಿಲ್ಲ ಅಷ್ಟೇ ಸರ್, ಯಾಕಂದ್ರೆ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾ ಅದು. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡುವಂತ, ಯಾವ್ದೋ ಬರೀ ಹುಡುಗರು ಮಾಡಿದಲ್ಲ, ಯಾರೋ ದೊಡ್ಡವ್ರಿಗೆ ಮಾಡಿದಲ್ಲ, ಯಾರೋ ಒಂದು ವರ್ಗದವ್ರಿಗೆ ಮಾಡಿದಲ್ಲ, ಅದು ಇಡೀ ಫ್ಯಾಮಿಲಿ ಬಂದು ಕುತ್ಕೊಂಡು ನೋಡುವಂತ ಒಳ್ಳೆ ಕಂಟೆಂಟ್ ಇರುವಂತ ಸಿನಿಮಾ, ಒಳ್ಳೆ ಮೆಸೇಜ್ ಕೊಟ್ಟಿರುವಂತ ಸಿನಿಮಾ ಇದು. ಅಂದ್ರೆ ಈ ಸಿನಿಮಾ ನೀವು ಕತೆ ಕೇಳಿದಾಗ ಎಷ್ಟು ಖುಷಿ ಆಯ್ತು ಸರ್ ನಿಮ್ಮದು? ಸಿಕ್ಕಾಬಿಟ್ಟೆ ಖುಷಿ ಆಯ್ತು. ಇವರು ಭಟ್ರು ಸರ್ ಮತ್ತೆ ರಾಮನಾರಾಯಣ ಸರ್, ಭಟ್ರು ಸರ್ ಕತೆ ಮಾಡಿದ್ದು, ಅದಾದ್ಮೇಲೆ ರಾಮನಾರಾಯಣ ಸರ್ ಬಂದ್ರು. ಅವ್ರು ಬಂದು ಅವರ ಒಂದ್ ಶೈಲಿಗೆ ಕಮರ್ಷಿಯಲ್ ವಿತ್ ಸಿನಿಮಾ ಒಂದ್ ಸ್ವಲ್ಪ ಮಾಸ್ ಆಗಿ ತಗೊಂಡವ್ರು. ಇಬ್ರದ್ದು ಒಂದ್ ಮಿಕ್ಸ್ ಅಂತ ಸಿನಿಮಾ ಇದು. ಭಟ್ರು ಸರ್, ರಾಮ್ ಸರ್ ಇಬ್ರು ಕುತ್ಕೊಂಡು ಈ ಸಾಂಗ್ಗಳು ಇದೆಲ್ಲ ಬರ್ದಿರೋದು ಸರ್, ಡೈಲಾಗ್ಗಳೆಲ್ಲ ಭಟ್ರು ಸರ್ ಬರ್ದಿರೋದು. ಡೈಲಾಗ್ ಎಲ್ಲ ಬರ್ದಿದ್ದು ಆನಂದ್ ಪ್ರಿಯಾ ಸರ್ ಮತ್ತೆ ರಾಮ್ ಸರ್ ಇಬ್ರು ಸೇರ್ಕೊಂಡ್ ಬರೆದ್ರು. ಕತೆ ಇದು ಸಾಂಗ್ಸ್ ಎಲ್ಲ ಬರ್ದಿದ್ದು ಭಟ್ರು ಸರ್ 3, ಒಂದು ಜಯಂತ್ ಕಾಕಿಣಿ ಸರ್ ಬರೆದ್ರು, ಇನ್ನೊಂದು ರಾಮ್ ಸರ್ ಬರೋದು. ರಾಮ್ ಸರ್ ಬರ್ದಿರೋದು ಚೆನ್ನಾಗಿದೆ ಸಾಂಗ್. ಜಾತಿ ಜಾತಿ ಒಂದ್ ಸಾಂಗ್ ಇದೆ, ಸಖತ್ ಚೆನ್ನಾಗಿದೆ ಸಾಂಗ್, ಒಂದ್ಸತಿ ಕೇಳಿ, ಅದು ಅರ್ಥಪೂರ್ಣ ಬರ್ದವ್ರೆ. ಅಂದ್ರೆ ಈಗ ನಿಮ್ದೆಲ್ಲ ಓನ್ ಡೈಲಾಗ್ಸ್ಗಳು ಇತ್ತ ಸರ್ ಅದರಲ್ಲಿ ಸಿನಿಮಾಗಳಲ್ಲಿ? ಸರ್ ಎಲ್ಲ ಡೈರೆಕ್ಟರ್ ಒಪ್ಪಿಗೆದಲ್ಲಿ ನಮ್ದು ಯಾವ್ದು ಇರಲ್ಲ. ನಾವು ನಮ್ ಡೈಲಾಗ್ ಅದ್ ನಂದು ಮಾತ್ರ ಡೈಲಾಗ್ ಅಂದ್ರೆ ತಪ್ಪಾಯ್ತದೆ. ನಾವ್ ಏನೇ ಡೈಲಾಗ್ ಹೇಳ್ಬೇಕು ಅಂದ್ರೆ ಡೈರೆಕ್ಟರ್ ಪಾಸ್ ಮಾಡಿದ್ರೆ ಹಂಗಾಗಿ ಅವ್ರೇ ಹೇಳ್ಕೊಟ್ಟಿದ್ದೆ ನಾವ್ ಮಾಡಿರ್ತೀವಿ. ಈಗ ನಾವು ಕೆಲವು ಕಡೆ ಅವ್ರ ಸಾಂಗ್ ಹಾಕಿ ಹೃದಯ ಕೇಳೋದ ಮಡೆನೂರು ಮನೋದ್ ಹಾಕಿ ಸಾಂಗ್ ಅವ್ರದ್ದು ಚೆನ್ನಾಗಿತ್ತು ಅಂತ ಕೆಲವು ಕಡೆ ಹೇಳ್ತಾರಲ್ಲ, ಪೈಕಿಲ್ ಹೋಗ್ಬಿಟ್ಟು ಸಾಂಗ್ ಕೆಲವು ಆರ್ಕೆಸ್ಟ್ರಾ ಹೋದಾಗ ಕೇಳ್ತಾರೆ, ಹಿಂಗ್ ಹಾಕಿ ಅಂದಾಗ ಅದು ನನ್ ಸಾಂಗ್ ಅಲ್ಲ, ನಾನ್ ಬರೀ ನಟನೆ ಮಾಡಿರೋದು. ಬರ್ದಿರೋದು ಯೋಗರಾಜ್ ಭಟ್ರು, ಮ್ಯೂಸಿಕ್ ಮಾಡಿಸಿರೋದು ರಾಮನಾರಾಯಣ ಅವರು, ಮನೋಮೂರ್ತಿ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ. ಇವ್ರದ್ದೆಲ್ಲ ಇಲ್ಲ ನಮ್ದು ಏನ್ ಸರ್, ಅದು ಅವ್ರದೇ ಮೇನ್, ಅವ್ರದ್ದು ಸಾಂಗ್, ಅದು ನಮ್ದಲ್ಲ, ನಾವು ಆಕ್ಟ್ ಮಾಡಿರ್ತೀವಿ ಅಷ್ಟೇ. ಮುಂದೆ ಒಂದಷ್ಟು ಸಿನಿಮಾಗಳು ಬರ್ತಿದೆ, ಅದ್ರ ಬಗ್ಗೆ ಮಾತಾಡೋದು ಸರ್. ಈಗ ಒಂದ್ ಸಿನಿಮಾ ಕಂಪ್ಲೀಟ್ ಆಯ್ತು ವಿಚಾರಣೆ, ಅದು ಫೆಬ್ರವರಿ ಎಂಡ್ ಇಲ್ಲ ಮಾರ್ಚ್ ಅಂತ ಅನ್ಕೊಂಡು ಮಾತಾಡ್ತಾ ಇದ್ದೀನಿ, ನಿನ್ನೆ ಮಾತಾಡಿದ್ರೆ. ಇನ್ನು ಅದು ಬಿಟ್ರೆ ಮುತ್ತರಸ ಪ್ರೊಡ್ಯೂಸರು, ಒಂದ್ 3 ಜನ ಪ್ರೊಡ್ಯೂಸರ್ ಅವ್ರದ್ದು.
ಓಕೆ. 3 ಜನ ಪ್ರೊಡ್ಯೂಸರ್ ಆಗಿರೋದ್ರಿಂದ ಎಲ್ಲರನ್ನ ಹಿಡಿದು ಈ ಸಿನಿಮಾ ಮಾಡೋದು ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ಅದಕ್ಕೆ ಈಗ ನಿನ್ನೆ ಡಿಸ್ಕಷನ್ ಆಗಿರೋದು ಇಬ್ರು ಇಲ್ಲ ಒಬ್ರು ಮಾಡ್ತೀವಿ ಅಂತ ಆಗಿದೆ. ಜನವರಿಯಿಂದ ಸ್ಟಾರ್ಟ್ ಆಗುತ್ತೆ ಶೂಟಿಂಗ್. ಓಕೆ. ಅಂದ್ರೆ ಈಗ ನಿಮ್ಮನ್ನ ನಂಬ್ಕೊಂಡಿರುವಂತ ಕಲಾವಿದರಿಗೆ ಫೆಬ್ರವರಿಗೆ ತೆರೆ ಮೇಲೆ ಮತ್ತೆ ಬರ್ತಿದ್ರಿ? ಖಂಡಿತ ಬರ್ತೀವಿ ಸರ್. ತುಂಬಾ ಕಂಟೆಂಟ್ ಇಟ್ಕೊಂಡ್ ಬರ್ತೀವಿ. ಎಲ್ಲಾರನ್ನ ಪ್ರೀತಿಸ್ಕೊಂಡು ಎಲ್ಲಾರನ್ನ ಆಶೀರ್ವಾದ ತಗೊಂಡ್ ಬರ್ತೀವಿ. ಮನು ಕರ್ನಾಟಕದ ಜನತೆ ಏನ್ ನಂಬಿದ್ದಾರೆ ಮತ್ತೆ ಬದಲಾಗ್ತಾನೆ ಚೆನ್ನಾಗಿರ್ತಾನೆ ಆ ನಂಬಿಕೆ ಯಾವತ್ತೂ ನಾನು ಸುಳ್ಳು ಮಾಡಲ್ಲ. ಇನ್ಮೇಲೆ ಕೆಲಸ ಕೆಲಸ ಕೆಲಸ. ಸರ್, ಕುಲದಲ್ಲಿ ಕೀಳೋದಕ್ಕೆ ಇಡೀ ಎಂಟೈರ್ ಕರ್ನಾಟಕ ಪ್ರಮೋಷನ್ ಓಡಾಡಿದ್ರಿ? ಸರ್ ಓಡಾಡಿದೆ. ಬರೋಂಥ ಸಿನಿಮಾಗಳಿಗೆ ಅದ್ರ ಡಬಲ್ ಓಡಾಡ್ತೀನಿ. ಇನ್ನೂ ವಿಶೇಷವಾಗಿದೆ ಪ್ರಮೋಷನ್ಗಳು. ಇನ್ಮೇಲೆ ಬೇರೆ ಲೆವೆಲ್ ಪ್ರಮೋಷನ್ ಮಾಡ್ತೀನಿ. ಮಾಡ್ಬೇಕು ಸರ್. ಏನ್ ಗೊತ್ತಾ, ನಾವು ಪ್ರೊಡ್ಯೂಸ್ ಮಾಡಿದಾಗ ಮಾತ್ರ ಬಿಸ್ನೆಸ್ ಪ್ರಮೋಷನ್ ಮಾಡೋದು. ಬೇರೆ ಮಾಡಿದಾಗ ಆದ್ರೆ ಮನೇಲಿ ಕುತ್ಕೊಂಡು ಸರ್ ಅವ್ರು ಡೇಟಿಗೆ ಹಾಕಿ ಕುತ್ಕೊಳ್ಳೋದಲ್ಲ. ನನ್ನ ಸಿನಿಮಾ ಆಯ್ತು, ದುಡ್ಡಾಯ್ತು, ಇನ್ನೊಂದು ಗೊತ್ತಾ, ಎಷ್ಟೋ ಜನ ನೀವು ನಂಬಲ್ಲ, ನನಗೆ ಆ ವಿಚಾರದಲ್ಲಿ ದುನಿಯಾ ವಿಜಯ್ ಸರ್ ಅವರೇ ಪ್ರೊಡ್ಯೂಸ್ ಮಾಡ್ಲಿ ಬೇರೆ ಮಾಡ್ಲಿ ನೀಟಾಗಿ ನಿಂತ್ಕೊಂಡು ಪ್ರಮೋಷನ್ ಮಾಡ್ತಾರೆ ಸರ್. ನಿಜವಲ್ಲ ಅವ್ರು ಪ್ರಮೋಷನ್ ಮಾಡಕ್ಕೆ ಅವ್ರ ಹತ್ರ ಒಂದು 10% ನಾನು ಅವ್ರು ನೋಡ್ಕೊಂಡೆ ನಾನು ಇದು ಮಾಡ್ತಾ ಇರೋದು. ಬಟ್ ಅವರು ಯಾರಲ್ಲಿ ಪ್ರೊಡ್ಯೂಸರ್ ಉಳಿಬೇಕು ಅನ್ನೋದು ಒಂದು ಎಲ್ಲರೂ ಇದೆ, ಎಲ್ಲ ಹೀರೋಗಳಿಗೂ ಇದೆ. ಬಟ್ ಅವರು ಪ್ರಮೋಷನ್ ಅಲ್ಲಿ ಒಂದಿಷ್ಟು ಎಲ್ಲಿ ಬೇಕಾದ್ರೂ ಕರೆದಾಗ ಒಂದಿಷ್ಟು ಮಾಡ್ತಾ ಇರ್ತಾರೆ. ನಾನು ನೋಡಿದ್ದೀನಿ ಸೋಷಿಯಲ್ ಮೀಡಿಯಾ. ಅವ್ರು ಹೇಳ್ತಾ ಇರ್ತಾರೆ, ಕಂಟೆಂಟ್ ನಾವು ಅಡುಗೆ ಮಾಡ್ತೀವಿ, ಅಡುಗೆನ ನಾವು ತಿನ್ನಕ್ಕಲ್ಲ, ಅದನ್ನ ಜನಕ್ಕೆ ತಲುಪಿಸ್ಬೇಕಂದ್ರೆ ಅದನ್ನ ಹೆಂಗ್ ಮಾಡ್ಬೇಕು ಅದಕ್ಕೆ ತಲುಪಿಸ್ಬೇಕು ಅಂತ ಅದಿರುತ್ತೆ. ಹಂಗಾಗಿ ಎಲ್ಲರೂ ಒಂದಿಷ್ಟು ಮಾಡ್ತಾರೆ. ಬಟ್ ನಾನು ಈ ಸತಿ ಪ್ರಮೋಷನ್ ಬೇರೆ ಲೆವೆಲ್ ಬಿಕಾಸ್ ಏನಂದ್ರೆ ದುನಿಯಾ ವಿಜಯ್ ಸರ್ ಕೂಡ ಅಷ್ಟೇ ಸ್ಟ್ರಗಲ್ ಲೈಫ್ ಇಂದ ಬಂದವರು. ಹಂಗಾಗಿ ಅವ್ರಿಗೂ ಕೂಡ ನಿಜವಾಗ್ಲೂ ಆ ಡೇ 1 ಸ್ಟ್ರಗಲ್ ಯಾವ ತರ ಇತ್ತು ಅನ್ನೋ ಗೊತ್ತಿರ್ತೈತೆ. ಪಾಪ ಅವ್ರಿಗೂ ಕೂಡ ಇನ್ನೊಬ್ರು ಪ್ರೊಡ್ಯೂಸರ್ ಸಹಾಯ ಬೇಕಾಗಿರುತ್ತೆ ಡೇ 1 ಅಲ್ಲಿ ಅವ್ರ ಸಿನಿಮಾ ಸೆಟ್ ಇರ್ಬೇಕಾದ್ರೆ. ಅಫ್ಕೋರ್ಸ್ ಇವತ್ತು ಎಲ್ಲರಿಗೂ ಕನಸು ಸರ್. ಏನ್ ಗೊತ್ತಾ, ಪ್ರೊಡ್ಯೂಸರ್ ಉಳಿಬೇಕು ಅನ್ನೋ ಒಂದು ಕನಸು ಇದ್ಬಿಟ್ರೆ ಎಲ್ಲರೂ ಸೂಪರ್ ಆಗಿರ್ತಾರೆ. ಈಗ ಯಶವಂತ್ ಸರ್ದು ಏನೇ ಇದ್ರು ಕೂಡ ಅವರು ಮೇಡಮ್ ಯಾಕೆ ಪ್ರಮೋಷನ್ ಬರ್ಬೇಕು, ಹೀರೋಯಿನ್ ಯಾಕೆ ಬರ್ಬೇಕು, ಅವರೆಲ್ಲ ನಿಂತ್ಕೊಂಡು ಬೈಟ್ಸ್ ಎಲ್ಲ ಹಾಕ್ಬೇಕು, ಯಾಕೆ ಮಾಡ್ಬೇಕು ಹೇಳಿ? ಯಾರು ಬಂದ್ರು ನಿರ್ಮಾಪಕರು ಉಳಿಲಿ, ಅದು ಇದು ಬಿಟ್ರೆ ಕೃತಜ್ಞತೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ದೇವರೆಲ್ಲ ಒಂದ ಕಾಪಾಡ್ಬೇಕು ಸರ್. ಅದಿರ್ಬೇಕು ಮೇನ್, ಅದು ಖುಷಿ. ಇತ್ತೀಚೆಗೆ ಒಂದಷ್ಟು ಏನಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಏನಂತಂದ್ರೆ ಕನ್ನಡ ಸಿನಿಮಾಗಳು ಜಾಸ್ತಿ ದಿನ ಇದರಲ್ಲಿ ಉಳಿಯಲ್ಲ. ಅನ್ಯ ಭಾಷೆಗಳ ಚಿತ್ರಗಳು ಅಷ್ಟು ಇದ್ ಮಾಡ್ತಾರೆ. ಅದೇ ಚಿತ್ರರಂಗ ಏನೋ ಥಿಯೇಟರ್ಗಳು ಸಿಗಲ್ಲ ಸರ್. ನಮ್ಮವ್ರು ಹಂಗ ಹೇಳಿ ಹಂಗ ಹಾಳಾಗ್ತಾ ಇರೋದು. ಸಿನಿಮಾ ನೋಡೋರು ನೋಡ್ತಾನೆ ಅವ್ರೆ. ಒಳ್ಳೆ ಕಂಟೆಂಟ್ ಬಂದ ಸಿನಿಮಾ ಯಾವ ಸರ್ ಒಂದ್ ಹೇಳ, ಒಂದ್ ಸಿನಿಮಾ ಅದು ಹೆಸರು ಹೇಳಕ್ ಹೋಗಲ್ಲ, ಸೂಪರ್ ಹಿಟ್ ಆಯ್ತು ಸಿನಿಮಾ. ಆ ಸಿನಿಮಾಕ್ಕೆ ಒಬ್ರು ದೊಡ್ಡವ್ರು ಬೈಟ್ಸಿಲ್ಲ, ಒಬ್ರು ಕೈಲಿ ಇದ್ ಮಾಡ್ಸಿಲ್ಲ, ಯಾರಿಗೂ ಅವ್ರೇನ್ ಅಣ್ಣ ಅಪ್ಪ ಅನ್ಕೊಂಡು ಹೋಗಿಲ್ಲ. ಸೂಪರ್ ಹಿಟ್ ಆಯ್ತು ಸರ್ ಸಿನಿಮಾ. ಅವರೆಲ್ಲ ಪ್ರಚಾರ ಮಾಡಿದ್ರೆ ಜಾಸ್ತಿ ನೋಡ್ಲಿಲ್ಲ, ನೀಟಾಗಿ ಸೂಪರ್ ಹಿಟ್ ಆಯ್ತು. ಒಬ್ಬ ಜನಕ್ಕೆ ಒಬ್ಬರು ಎಕ್ಸ್ಪೆಕ್ಟೇಷನ್ ಇಟ್ಟಾಗ, ಒಂದು ನಿರೀಕ್ಷೆ ಇಟ್ಟಾಗ, ಆ ನಿರೀಕ್ಷೆ ಎಲ್ಲಿವರೆಗೂ ನಾವು ಸುಳ್ಳು ಮಾಡೋದು ಅಲ್ಲಿವರೆಗೂ ಜನ ನಮ್ ಸಿನಿಮಾ ನೋಡ್ತಾರೆ. ಒಂದ್ಸತಿ ನಿರೀಕ್ಷೆ ಸುಳ್ಳಾಯ್ತು ಅಂದ್ರೆ ನೆಕ್ಸ್ಟ್ ಸ್ವಲ್ಪ ಪಿಕಪ್ ತಗೊಳಕ್ ಕಷ್ಟ ಆಯ್ತು. ಅವಾಗ ಜಾಸ್ತಿ ಕಷ್ಟ ಪಡ್ಬೇಕಾಗತ್ತೆ ನಾವು ಪ್ರಮೋಷನ್ ಕಂಟೆಂಟ್ ಮೇಲೆ. ಹಂಗಾಗಿ ನಮ್ಮವರೇ ಸಿನಿಮಾ ಅವ್ರದ್ದು ನೋಡ್ತಾ ಇಲ್ಲ, ನಮಗ್ ನೋಡ್ತಾ ಇಲ್ಲ, ಇದು ಯಾವ ಭಾಷೆ ನೋಡ್ತಾವ್ರೆ, ಥಿಯೇಟರ್ಗಳು ಉಳಿತಾ ಇಲ್ಲ, ಒಂದೇ ವರ್ಗ ತೆಗಿತಾರೆ, ಹಿಂಗ್ ಹೇಳಿ 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 ಜನ ಕುದ್ಕೊಂಡ್ಬಿಡ್ತೀವಿ. ಬಟ್ ರಿಯಲ್ ಕನ್ನಡ ಪ್ರೀತಿಸುವಂತ ಅಭಿಮಾನಿಗಳು ಇದ್ದಾರೆ 100% ಇಲ್ದಲೆ ಅಷ್ಟು ಕೋಟಿ ಕಲೆಕ್ಷನ್, ಇಷ್ಟು ಕೋಟಿ ಕಲೆಕ್ಷನ್, ವಾರಕ್ಕೆ ಇಷ್ಟ ಆಯ್ತು ಅಂತ ಅದೇ ಸುಮ್ನೆ ಯಾರು ಹೇಳಲ್ಲ ಸರ್. 100% ಕನ್ನಡ ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಯಾರು ಮಿಸ್ ಮಾಡಲ್ಲ, ಚೆನ್ನಾಗಿ ನೋಡಿ ಸರ್. ಅವಾಗೆಲ್ಲ 100 ದಿನ ಓಡ್ಬೇಕಾಯ್ತು, 200 ದಿನ ಓಡ್ತು ಅಂತ ಕೇಳ್ತಿದ್ವಿ. ಬಟ್ ಇವಾಗೆಲ್ಲ ತುಂಬಾ ಕಡಿಮೆ ಆಗ್ಬಿಡ್ತು. ಇವಾಗೆಲ್ಲ ಏನಿದ್ರು ಈಗ ನಾವು ನೋಡ್ತಿರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ 200 ಕೋಟಿ ಕಲೆಕ್ಷನ್ ಮಾಡ್ತೀವಿ, 200 ಕೋಟಿ ಸಲ ಕಲೆಕ್ಷನ್ ಮಾಡ್ತು ಅಂತ. ಅಂದ್ರೆ ಇವಾಗ ಅಲ್ಲಿ ದಿನಗಳಿಗೂ ಇಲ್ಲೂ ದುಡ್ಡು ಮೇಲೆ ನಿಂತ್ಕೊಂಡ್ಬಿಡ್ತ ಅಂತ ಇಲ್ಲ. ದುಡ್ಡು ಮೇಲೆ ಈ ಇತ್ತೀಚೆಗೆ ಸ್ವಲ್ಪ ಪ್ರಮೋಷನ್ ಕೆಲವು ಒಂದೊಂದ್ ಕಡೆ ಒಂದೊಂದ್ ತರ ನಡೀತಿದೆ ಪ್ರಮೋಷನ್. ಬಟ್ ಆರ್ಗಾನಿಕ್ ಆಗಿ ಪ್ರಮೋಷನ್ ಮಾಡಿದ್ರೆ ಯಾವ್ದೇ ರೀತಿ ಸಿನಿಮಾ ಫೇಲ್ಯೂರ್ ಆಗಲ್ಲ. ಆಮೇಲೆ ಪ್ರಮೋಷನ್ ಮಾಡಿದ ತಕ್ಷಣ ಸಿನಿಮಾನು ಹಂಗೆ ಇರ್ಬೇಕು, ಸಖತ್ತಾಗಿದೆ ವಾವ್ ಹಂಗಂಗ ಅಂತ ಹೇಳಿ ಸಿನಿಮಾ ಏನಾರ ಒಂಚೂರು ಹಿಂಗಿದ್ರೆ ಅಲ್ಲಿ ಜನಕ್ಕೆ ನಿರೀಕ್ಷೆ ನೆಕ್ಸ್ಟ್ ಬಂದಾಗ ಅದೇ ಬೆಳಗಳು ಚೆನ್ನಾಗಿಲ್ಲ ಮತ್ತೆ ಅದೇ ಚೆನ್ನಾಗಿಲ್ಲ ಅಂತ ಅನ್ಕೊಂಡ್ರೆ, ಇಲ್ಲಿ ಚೆನ್ನಾಗಿತ್ತು ನಮ್ಗೆ ಐಟಮ್ ಅಂತ ಅಂದ್ರೆ, ನಮಗೆ ಒಂದಿನ ಒಂದು ಪಲಾವೇ ಚೆನ್ನಾಗಿ ಮಾಡುದು ಅಂತ ಸಕ್ಕದ ಗಮ್ಮನ ಸೂಪರ್ ಮಾಡಿರ್ತೀವಿ ಪಲಾವ್, ಅದನ್ನ ಸಕ್ಕತ್ತಾಗಿದೆ ಅಂತ ಹೇಳ್ಬೇಕು. ನಾವ್ ಅಲ್ಲಿ ಬರೀ ಏನು ಆಗ್ತದೆ, ಬರೀ ವೈಟ್ ರೈಸ್ ಟೊಮೆಟೊ ಹಣ್ಣು ಲವಂಗ ಹಾಕ್ಬಿಟ್ಟು ಇಟ್ಕೆ ಬಂದ್ಬಿಟ್ರೆ ಸಕ್ಕತ್ತಾಗಿದೆ ಅಂದ್ರೆ ಗುರು ಅದ್ರಲ್ಲಿ ಏನು ಇರಲ್ಲ ಗುರು, ಡೇಟೇ ಇರಲ್ಲ ಅಂದ್ಬಿಡ್ತಾರೆ. ಅಲ್ಲಿ ಚೆನ್ನಾಗಿರ್ಬೇಕು. ಅಲ್ಲಿ ಚೆನ್ನಾಗಿತ್ತು ಅಂದ್ರೆ ನಾವು ಜನಕ್ಕೆ ಹಂಚ್ಬೇಕು, ನೋಡ್ರಿ ಸಕ್ಕತ್ತಾಗಿದೆ ಹಂಚಿ ಬಂದಿರ್ತೀನಿ ಅಂತ ಅಂದಾಗ ಖುಷಿ ಪಟ್ಟು ಬರ್ತಾರೆ. ನಮಗೆ ಯಾರೋ ಬಂದ್ರು, ಯಾರೋ ಬೈಟ್ಸ್ ಕೊಟ್ರು, ಚೆನ್ನಾಗಾಯ್ತು ಅದಲ್ಲ ಸರ್. ನಮ್ ಲಕ್ಕು ಚೆನ್ನಾಗಿರ್ಬೇಕು, ಜನಗಳು ಸಿನಿಮಾನು ನೋಡ್ಬೇಕು, ಕಂಟೆಂಟ್ ಚೆನ್ನಾಗಿರ್ಬೇಕು. ಆಮೇಲೆ ನೀವ್ ಎಲ್ಲಾರ ಬೈಟ್ಸ್ ತಗೊಳ್ಳಿ, ಎಲ್ಲಾರ ಆಶೀರ್ವಾದ ತಗೊಳ್ಳಿ, ಸೂಪರ್ ಆಗಿರುತ್ತೆ. ಇಲ್ಲಿ ಕಂಟೆಂಟ್ ಚೆನ್ನಾಗಿಲ್ಲ ಅನ್ಬಿಟ್ಟು ನಾವ್ ಏನೇನೋ ಮಾಡಕ್ ಏನೂ ವರ್ಕ್ ಆಗಲ್ಲ. ಇಲ್ಲಿ ಈಗ ಸಿನಿಮಾಗಳು ಒಂದಷ್ಟು ಬಾಡಿ ಬಿಲ್ಡ್ ಮಾಡ್ತಿದ್ರಿ, ಏನ್ ಮಾಡ್ತಿದ್ರಿ ಅಂದ್ರೆ ಸರ್ ಈಗ ಒಂದ್ ಸ್ವಲ್ಪ ಸೈಜ್ ಮಾಡ್ತಾ ಇದೀನಿ ಈಗ ಮಾಡಿ. ಜನವರಿ ಫೆಬ್ರವರಿ ಅಲ್ವಾ ಕಟಿಂಗ್ ಬಾಡಿ ಕಟ್ ಮಾಡ್ಬೇಕು ಎಲ್ಲ. ಈಗ ಸ್ವಲ್ಪ ಡಯಟ್ ಅಂದ್ರೆ ಸ್ವಲ್ಪ ಸೈಜ್ ಮಾಡಕ್ ಸ್ವಲ್ಪ ಏನ್ ಬೇಕಾದ್ರೆ ಸ್ವಲ್ಪ ಜಾಸ್ತಿ, ಸ್ವಲ್ಪ ದಪ್ಪ ಆಗ್ಬೇಕಾ? ಸ್ವಲ್ಪ
ಓಕೆ, ಈ ಬರೋದು ಸಿನಿಮಾಗೆ ಅದು ವಿಲನ್ ಮಾಡ್ತಾ ಇದ್ದೀನಿ, ಹಿಂಗಾಗಿ ವಿಲನ್ ಪಾತ್ರ ಮಾಡ್ತಿದ್ದಾರೆ. ವಿಲನ್ ಮಾಡ್ತೀನಿ. ಯಾವ ಸರ್ ವಿಲನ್ ಪಾತ್ರ? ಅದು ಹೇಳ್ತೀನಿ ಸರ್, ಜನವರಿ 1ಕ್ಕೆ ಅನೌನ್ಸ್ಮೆಂಟ್ ಆಗುತ್ತೆ. ಓಕೆ ಮಾಡ್ತಾ ಇದ್ದೀನಿ. ಓಕೆ, ಇವರು ನಮ್ಮ ತಾತ ಸರ್. ಓಕೆ, ಇವರು ಕೆಂಪೇಗೌಡರು. ಇವರಿಂದನೇ ನಾನು ಹ್ಮ್. ಒಂದು ವ್ಯವಸಾಯ, ಹ್ಮ್. ಒಂದು ಹಸುಗಳ ವ್ಯಾಪಾರ, ಹ್ಮ್. ದಳ್ಳಾಳಿ ವ್ಯಾಪಾರ, ಕುರಿಗಳ ವ್ಯಾಪಾರ, ಹ್ಮ್. ಏನೇನ್ ನಾನು ಎಲ್ಲ ಮಾಡಿದ್ರೆ ಪ್ರತಿಯೊಂದು ಇವರೇ ನಮ್ಗೆ ಕಲಿಸ್ಕೊಟ್ಟದ್ದು. ಹ್ಮ್. ಹ್ಮ್. ಕುರಿ ಮರಿ ಗಿಡ ಹೊಡಿಯೋದು ಇವರೇ ತೋರಿಸ್ಕೊಟ್ರು. ನಮ್ಮ ಅಪ್ಪ ಅಲ್ಲೆಲ್ಲ ಕಿತ್ಬಿಡೋದ್ರಿ. ಹಾ. ನೋಡಿದ್ದಾರಲ್ಲ, ಇದೆಲ್ಲ ನಿಮ್ದೇ ಪ್ಲಾನಿಂಗ್ ಸರ್? ಇದು ನಮ್ದೇ ಸರ್, ಎಲ್ಲ ಪ್ಲಾನ್. ಯಾರು ಇಂಜಿನಿಯರ್ ಇಲ್ಲ? ಯಾರು ಇಲ್ಲ. ಹಿಂಗೆ ಬರ್ಬೇಕು ಅಂತ ನೀವು ಪ್ಲಾನ್ ಮಾಡ್ಕೊಂಡಿದ್ದು ಸರ್? ದೇವೇಗೌಡರದ್ದು ಫೋಟೋ ಹಾಕೊಂಡ್ಬಿಟ್ಟಿದ್ರಿ. ಇವನೇ ನಮ್ಮ ಅಭಿ. ಓಕೆ. ಒಬ್ಬ ಪ್ರಾಬ್ಲಮ್ ಆದಾಗ ಒಂದ್ಸತಿ ಫೋನ್ ಮಾಡ್ದ, ತಲೆ ಕೆಡ್ಸ್ಕೊಂಡವ, ನಿಂದು ಕಡಿಮೆ ಜಮೀನ್ ಐತಿ, ನಮ್ದು ಜಾಸ್ತಿ ಐತಿ, ನಿಂಗ್ ಬೇಕಾದ್ರೆ 1 ಎಕರೆ 2 ಎಕರೆ ಬಿಟ್ಟೆ ಕೊಡ್ತೀನಿ, ಅದ್ ಏನ್ ಮಾಡ್ತಿ ಮಾಡ್ಕೊ ಹೋಗು ಅಂತ. ಇಷ್ಟೇ ಸರ್. ಇದೆಲ್ಲ ಇದೆಷ್ಟು ಮೆಜರ್ಮೆಂಟ್ ಅಲ್ಲಿ ಕಟ್ಟಿದ್ ಸರ್? ಇದು ಎಷ್ಟು ಮೆಜರ್ಮೆಂಟ್ ಅಲ್ಲಿ ಕಟ್ಟಿದ್ದು? ಇದೇನ್ ಮೆಜರ್ಮೆಂಟ್ ಅನ್ನೋದೇನಿಲ್ಲ ಸರ್, ಅಂದಾಜಲ್ಲಿ ಕಟ್ಟಿದ್ದೀನಿ. ಓಕೆ, ಅಂದ್ರೆ ಯಾರು ಕೇಳಿ ಹಿಂಗ್ ಇದ್ ಮಾಡಿ ನನಗೆ ಎಷ್ಟು ಬೇಕಾದ್ರೆ ಇಷ್ಟ ಮಾಡ್ಕೊಂಡು ಚಿಕ್ಕದಾಗ ಚೊಕ್ಕವಾಗಿರ್ಬೇಕಲ್ಲ ಸರ್. ಓಕೆ. ಈಗ ನಮ್ಮ ಹಳ್ಳಿ ಕಡೆ 50 ಲಕ್ಷ 70 ಲಕ್ಷ 50 ಲಕ್ಷ ಎಲ್ಲ ಕಟ್ತಾರೆ. ಅದರಿಂದ ನಿಮಗೆ ಬಾಡಿಗೆ ಬರೋದು. ಹೌದು. ಅದರಿಂದ ನಿಮಗೆ ನಾನು ಕಾರ್ದೊಂದು ಉದಾಹರಣೆ ಕೊಟ್ಟನಲ್ಲ, ಅದೇ ಉದಾಹರಣೆಯಲ್ಲಿ ಇದು ಕಟ್ಟಿರೋದು. ಅಂದ್ರೆ ಮನೂರ್ ಯಾವತ್ತು ಬಜೆಟ್ ಲೆಕ್ಕ ಹಾಕೊಂಡೆ ಎಷ್ಟೈತೆ ಅಷ್ಟು ಕಾನ್ಸೆಷನ್ ಸರ್. ಆಮೇಲೆ ಸಾಲ ಮಾಡ್ಕೊಂಡ್ರೆ ಯಾರು ಬರಲ್ಲ, ಹೆಚ್ಚು ಕಮ್ಮಿ ಆದ್ರೂ ಯಾರು ಬರಲ್ಲ. ನೀವೇ ಅನ್ಭವಿಸ್ಬೇಕು, ನೀವೇ ಮಾಡ್ಬೇಕು. ಸುಮ್ನೆ ಹೊರಗಡೆ ನಾನು ಐಡಿಯಾ ಕೊಡ್ತಾರೆ, ಸಾಲ ಮಾಡ್ಕೊಂಡ್ರೆ ಅದ್ಮಾರು ಇದ್ಮಾರು ಅಂತ. ಅಲ್ಲ, ನಾನು ಸಿನಿಮಾ ನಟ ಆಗ್ಬಿಟ್ಟಿದ್ದೀನಿ, ನನ್ ಶೋ ಆಫ್ ಕೊಡ್ಬೇಕು, ನನ್ ತುಂಬಾ ಚೆನ್ನಾಗಿರ್ಬೇಕು, ಮತ್ತೆ ಯಾವ್ದು ಬೇಡ, ಬೆನ್ಸ್ ತಗೊಂಡ್ಬಿಡ್ಬೇಕು. ಇವಾಗ ಯಾವ್ದು ಬೇಡ, ನನ್ ಕೆಲಸ ಒಂದ್ ಒಳ್ಳೆ ಸಿನಿಮಾ ಮಾಡ್ಬೇಕು, ಇನ್ ಮುಂದಕ್ಕೆ ಒಂದ್ ಒಳ್ಳೆ ಸಿನಿಮಾ ಕೊಡ್ಬೇಕು. ಶೋಕಿ ಬರಲ್ಲ ಇದರಲ್ಲಿ. ಅದು ಜನ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಸರ್. ಇವಾಗ ಮನೆಯವ್ರು ಬೆಳೆದು ಬಿಟ್ರು, ಇದ್ ಮಾಡ್ಬಿಟ್ರು, ಇವಾಗ ಒಳ್ಳೆ ಕಾರಲ್ಲಿ ಬರ್ತಾರೆ, ಯಾವ್ದು ಇದಕ್ಕೆ ಹೋಗಿರ್ತೀರಿ ಕಾರ್ಯಕ್ರಮ, ಒಳ್ಳೆ ಕಾರಲ್ಲಿ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ಯಾವ ಒಳ್ಳೆ ಕಾರಲ್ಲಿ ಬರೋದು ಆಯ್ತು, ಕೊಡಿ 1 ಲಕ್ಷ ಕಷ್ಟದಲ್ಲಿ ಇದ್ದೀನಿ ಕೊಡ್ತಾರ? ಕೊಡಲ್ಲ. ನಮಗೆ ಎಷ್ಟು ಬೇಕು ಅಷ್ಟೇ ಮಾಡ್ಬೇಕು, ಬಟ್ ಮಾಡೋ ಕೆಲಸ ಎಲ್ಲೂ ಕೂಡ ಬ್ರೇಕ್ ಆಗಲ್ಲ. ಹೋಗ್ಬಿಟ್ನಲ್ಲ ಗುರು, ಅಷ್ಟೇ ಅನ್ಕತೆ ಅನ್ನಿಸ್ಬಾರ್ದು. ಗುರು ನಾವ್ ಹಿಂಗೆ ಅಂತಾನೆ ತೋರಿಸ್ಬೇಕು. ಇದು ಚಾಲೆಂಜ್, ಮನುಷ್ಯನ್ ಚಾಲೆಂಜ್ ಹುಟ್ಟಬೇಕು, ಇನ್ನೊಬ್ರನ್ನ ಮಲಗಿಸ್ಬೇಕು ಅಂತ ಅಲ್ಲ. ನಾನು ಕೆಲಸದಲ್ಲಿ ಬ್ಯುಸಿಯಾಗಿ ನಾನು ಚಾಲೆಂಜ್ ಬದುಕಿ ತೋರಿಸ್ತೀನಿ ಬಾ ಅಂತ ಅದು ಚಾಲೆಂಜ್. ನಾಳು ಮಾಡಿ ಬದುಕ್ತೀನಿ ಅನ್ನೋದಲ್ಲ. ತುಂಬಾ ಖುಷಿ ಆಯ್ತು ಸರ್, ಇಷ್ಟೊತ್ತು ನಿಮ್ಮ ಸಮಯದಲ್ಲಿ ಬಿಡುವು ಮಾಡಿಕೊಟ್ಟು ನಮ್ಗೆ ಒಂದಷ್ಟು ಟೈಮ್ ಕೊಟ್ಟು ನೀವು ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಒಂದಷ್ಟು ಕಾಲ ಕಳೆದ್ವಿ, ನಿಮ್ಮ ಜೀವಿತಾವಧಿ ಒಂದಷ್ಟು ಪಯಣ ನಮ್ಮ ಪ್ರಜಾಪಯಣದಲ್ಲಿ ಹೇಳ್ಕೊಟ್ಲು, ಖುಷಿ ಆಯ್ತು. ಒಂದಷ್ಟು ವೀಕ್ಷಕರು ಎಲ್ಲ ಏಳು ಬೀಳು, ಯಾಕಂದ್ರೆ ಮನು ಏನು ಅನ್ನೋದು ನಿಜವಾಗ್ಲೂ ಈ ಇದ್ರಲ್ಲಿ ಗೊತ್ತಾಗುತ್ತೆ. ಇನ್ನು ಮುಂದೆ ನೆಕ್ಸ್ಟ್ ಸ್ಟೆಪ್ ಯಾವ ತರ ಇರುತ್ತೆ ಅಂತಾನು ಕೂಡ ಈ ಒಂದು ಇದ್ರ ಮೇಲೆ ಈ ಸಂಚಿಕೆಯಿಂದ ಗೊತ್ತಾಗುತ್ತೆ. ನಿಜವಾಗ್ಲೂ ಖುಷಿ ಆಯ್ತು ಸರ್, ಧನ್ಯವಾದಗಳು. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮುಂದಿನ ನಿಮ್ಮ ಸಿನಿಮಾಗಳು ಎಲ್ಲವೂ ಕೂಡ ಯಶಸ್ವಿ ಆಗ್ಲಿ ಅಂತ ನಮ್ಮ ಪ್ರಜಾಧ್ವನಿ ಟಿವಿ ಮೂಲಕ ಕೇಳ್ಕೊಡ್ತೀನಿ ಸರ್. ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟು ಇದಾಗಿತ್ತು ಪ್ರಜಾಪಯಣದಲ್ಲಿ ಇವತ್ತಿನ ಸಂಚಿಕೆಯಲ್ಲಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಮಡೇಲೂರು ಮನು ಅವರು ಫಸ್ಟ್ ಅವರು ಲೈಫ್ ಅಲ್ಲಿ ಏರಿಳಿತಗಳು ಎಲ್ಲಾನು ನೋಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಇನ್ನೊಂದಂದ್ರೆ ಖುಷಿ ಅಂತಂದ್ರೆ ನನ್ಗೆ ಅವರು ಪ್ರತಿ ಮಾತಲ್ಲಿ ಅಂತಂದ್ರೆ ಕೃಷಿ ವ್ಯವಸಾಯ ಇದೇ ಇತ್ತು ಹೊರತು ಮೋರ್ ದ್ಯಾನ್ 90% ಅವ್ರ ಮಾತಲ್ಲಿ. ಅದು ಯಾವತ್ತೂ ಕೈ ಬಿಡಲ್ಲ, ಯಾಕಂದ್ರೆ ಭೂಮಿ ತಾಯಿನ ನಂಬಿರೋರು ಯಾವತ್ತೂ ಕೈ ಬಿಡಲ್ಲ ಅನ್ನೋ ಒಂದು ಸಾಕ್ಷಿ ಅವ್ರಿಗೆ ಮೈಗೂಡಿಸ್ಕೊಂಡಿದ್ದಾರೆ. ಒಂದಷ್ಟು ಕಲೆನೂ ಕೂಡ ಸರಸ್ವತಿ ಅವ್ರಿಗೆ ಒಲಿದಿರೋದ್ರಿಂದ ಇನ್ನಷ್ಟು ಸಿನಿಮಾಗಳು ಅವ್ರ ಆಕ್ಟಿಂಗು ಇನ್ನೊಂದಷ್ಟು ರಂಜಿಸ್ಲಿ, ಇಡೀ ಕರ್ನಾಟಕ ರಾಜ್ಯದಂತ ಅವ್ರು ರಂಜಿಸ್ಲಿ ಅಂತ ಹೇಳ್ತಾ ಅವರ ಇನ್ನು ಮುಂದಿನ ಜೀವನ ಕೂಡ ಸುಖಕರವಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೀವು ನೋಡ್ತಿದ್ರ ಪ್ರಜಾಪಯಣ. ನಮಸ್ಕಾರ.